ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಬೇಗ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆನ್ನೆ ವಿಡಿಯೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲ ನನ್ನ ವ್ಲಾಗ್ನ ಶೇರ್ ಮಾಡ್ತಾ ಇರಿ. ಇನ್ನೇನಪ್ಪ ಅಂತ ಅಂದರೆ ತುಂಬ ಜನ ಕೇಳಿದಿರಿ ನನ್ನ ಸ್ಕಿನ್ ಕೇರ್ ಹೇಗೆ ಮಾಡ್ತೀರಾ, ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಈ ವ್ಲಾಗ್ನ ಮಾಡಿದ್ದೀನಿ. ಫುಲ್ಲು ನೋಡಿ ಎಂಜಾಯ್ ಮಾಡಿ. ನಿನ್ನೆ ವ್ಲಾಗ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ನಾನು ಆಸ್ಕ್ ಮಿ ಕ್ವಶನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೆ ಸ್ಟೋರಿ. ಏನಪ್ಪ ಅಂತಂದರೆ ನೆಕ್ಸ್ಟ್ ವ್ಲಾಗ್ ಯಾವ ಥರ ವ್ಲಾಗ್ ಮಾಡಲಿ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಅದಕ್ಕೆ ತುಂಬ ಜನ ಸ್ಕಿನ್ ಕೇರ್ ಹೇಗೆ ಮಾಡ್ತೀರೋ ತೋರಿಸಿ ಅಂತ ಹೇಳಿದ್ರಿ. ನಾನು ಸ್ಕಿನ್ ಕೇರ್ ಅಂತೂ ತುಂಬ ಏನು ಅಪ್ಲೈ ಮಾಡೋದಿಲ್ಲ. ಎಷ್ಟೊಂದು ಸಲ ಮನೇಲಿದ್ದಾಗ ಮಕ್ಕಳೇ ತೊಳೆಯಲ್ಲ, ನಾನು ಆ ಥರ ಇರ್ತೀನಿ. ಬಟ್ ಆದರೆ ಏನಂತಂದರೆ ನಾನು ವೈಟಾಗಿರೋದೊಂದು ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನಾನು ಏನೇನು ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ, ಪಾಂಡ್ಸ್ ಅವ್ರದ್ದು. ಏನಪ್ಪ ಅಂತಂದರೆ ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿದ್ರಿ, ಮತ್ತು ಕಾಲ್ ಮಾಡಿ ಎಷ್ಟೊಂದು ಜನ ವಿಶ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡ್ತಾ ಇದೆಯಾ, ಹಿಂಗೆ ಮಾಡು, ವ್ಲಾಗ್ನ ನಿಲ್ಲಿಸ್ಬೇಡ ಅಂತ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಯಿಶ್ಚರೈಸರ್ ಹಚ್ಕೋತೀನಿ ನೀಟಾಗಿ, ಈ ಥರ ಅಪ್ಲೈ ಮಾಡ್ಕೊತೀನಿ ಎಲ್ಲ ಸೈಡು. ಕ್ಯಾಮ್ರಾ ಕರೆಕ್ಟಾಗಿದೆಯಾ ಗೊತ್ತಾಗ್ತಾ ಇಲ್ಲ. ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟು. ಸನ್ಸ್ಕ್ರೀನ್ನ ಮಿಸ್ ಮಾಡ್ದಲೇ ಎಲ್ಲರೂ ಅಪ್ಲೈ ಮಾಡಿ ಫೇಸ್ಗಳಿಗೆ. ಏನಕ್ಕೆ ಅಂತ ಅಂದರೆ ಈಗಿನ ಬಿಸಿಲು ನಿಮಗೆ ಗೊತ್ತಲ್ಲ, ಬಿಸಿಲುಗೊಂದಕ್ಕೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ಚಳಿಗೂ ತುಂಬ ಒಳ್ಳೆಯದು. ಸನ್ಸ್ಕ್ರೀನ್ ಹಾಕೋದ್ರಿಂದ ಸ್ಕಿನ್ನಲ್ಲಿ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಬಿಸಿಲಿಗೂ ಅಷ್ಟೇ ಏನೂ ಡ್ಯಾಮೇಜ್ ಆಗೋಲ್ಲ ಸ್ಕಿನ್ನು. ಹಾಗಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ಇನ್ನೊಂದು ಏನಪ್ಪ ನನಗೆ ಕ್ಯೂರಿಯಾಸಿಟಿ ಅಂತಂದರೆ, ಯಾವ್ಯಾವ ಊರುಗಳಿಂದ ನನ್ನ ವ್ಲಾಗ್ನ ನೀವು ನೋಡ್ತಾ ಇದ್ದೀರಾ ನನಗೂ ಗೊತ್ತಾಗಬೇಕಲ್ವಾ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾಕೋ ಗೊತ್ತಿಲ್ಲ, ಪಿಂಪಲ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ. ಇಷ್ಟೇ ನನ್ನ ಸ್ಕಿನ್ ಕೇರ್. ಹಾಗೆ ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡ್ತೀನಿ ನಾನು. ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಲಿಪ್ಸ್ಟಿಕ್ ಯಾವಾಗಲೂ ಅಪ್ಲೈ ಮಾಡ್ತೀನಿ. ಲಿಪ್ಸ್ನ ಈ ಥರ ಕ್ಲೀನಾಗಿ ಟಿಶ್ಯೂ ಅಲ್ಲಿ ರಬ್ ಮಾಡಿ, ಅಂದರೆ ಒರೆಸ್ಕೊಂಡು, ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದು ಬಂದ್ಬಿಟ್ಟು ಲಿಪ್ಸ್ಟಿಕ್ ಇಸ್ ಬ್ಯೂಟಿ ಅಂತ. ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಲಿಪ್ಸ್ಟಿಕ್ನ ಲಿಪ್ ಲೈನರ್ ಥರನೂ ಯೂಸ್ ಮಾಡ್ತೀನಿ. ಇಷ್ಟೇ ಸಾಕು ಲಿಪ್ಸ್ಟಿಕ್. ಇದನ್ನು ಇಷ್ಟು ತಗೊಂಡು ಮಾಡ್ತೀನಿ. ಬಿಕಾಸ್ ತುಂಬ ಅಂದರೆ ನೋಡಿ, ಇವಾಗ ಡ್ರೈ ಆಗಿ ಕಾಣಿಸ್ತಾ ಇದೆ ಲಿಪ್ಪು, ಅಂದರೆ ನ್ಯಾಚುರಲ್ ಆಗಿ ಡ್ರೈ ಆಗಿ ಕಾಣಿಸ್ತಾ ಇದೆ ಟಿಶ್ಯೂಯಿಂದ ಇದು ಮಾಡೋದ್ರಿಂದ. ಹಾಗೆ ನೆಕ್ಸ್ಟ್ ಮ್ಯಾಟ್ ಲುಕ್ ಐಲೈನರ್ ಯೂಸ್ ಮಾಡ್ತೀನಿ ನಾನು. ಅಫ್ಕೋರ್ಸ್ ಸಣ್ಣಗಿಡ್ಲೇಬೇಕಲ್ವಾ. ಹೆಣ್ಮಕ್ಳಿಗೆ ನೀವೇನೇ ಹೇಳಿ, ಹೆಣ್ಮಕ್ಳಿಗೆ ಹಣೆಗಿಟ್ರೇ ತುಂಬ ಲಕ್ಷಣವಾಗಿ ಕಾಣಿಸ್ತಾರೆ. ಹಾಗಾಗಿ ಎಲ್ಲರೂ ಹಣೆಗೆ ಕುಂಕುಮ ಅಥವಾ ಐಲೈನರ್ ಏನಾದರೂ ಒಂದು ಇಟ್ಕೊಂಡಿರಿ ಯಾವಾಗಲೂ. ಮತ್ತು ಇನ್ನೊಂದು ನಮ್ಮ ಮನೇಲಿ
ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಈ ಮಸ್ಕಾರ ಯೂಸ್ ಮಾಡ್ತೀನಿ. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಹೆಣ್ಮಕ್ಳು ಖಾಲಿ ಹಣೆಯಲ್ಲಿ ಇರಬಾರ್ದು ಮನೆಯಲ್ಲಿ ಯಾವಾಗ್ಲೂ. ಆಮೇಲೆ ಮನೆಯಲ್ಲಿ ಗಂಡಸರು ಈಚೆ ಹೋಗೋವಾಗ ಹೆಣ್ಮಕ್ಳು ಖಾಲಿ ಎಣ್ಣೆ ನೋಡ್ಕೊಂಡು ಹೋಗ್ಬಾರ್ದು, ಗಂಡಸರಿಗೆ ಶ್ರೇಯಸ್ಸಲ್ಲ ಅಂತ ಹೇಳ್ತಾ ಇರ್ತಾರೆ. ಅದರಿಂದ ನಮ್ಮ ಮನೇಲಿ ನಾನೇ ಆಗಲಿ, ನಮ್ಮ ಅಕ್ಕನೇ ಆಗಲಿ, ನಮ್ಮ ಅಮ್ಮನೇ ಆಗಲಿ ಯಾವಾಗ್ಲೂ ಹಣೆಗೆ ಇಟ್ಕೊಂಡೇ ಇರ್ತೀವಿ. ಹಣೆಲಿ ಏನು ಇಲ್ದಲೇ ನಾವು ಇರೋದೇ ಇಲ್ಲ ಹೇಳ್ಬೇಕಂತ ಅಂದರೆ. ನೀವು ಕೂಡ ಯಾವಾಗಲೂ ಹಣೆಗೆ ಕುಂಕುಮ ಅಥವಾ ಏನಾದರೂ ಒಂದು ಇಟ್ಕೋತಾ ಇರಿ. ಅಪ್ಲೈ ಮಾಡಿ ಮಸ್ಕಾರ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಯಾರಿಗೆಲ್ಲ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಯಾರಿಗೆಲ್ಲ ಇನ್ನೂ ತುಂಬ ಜಾಸ್ತಿ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.